ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿಯಾಂಕಾ ಉಪೇಂದ್ರ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರು. ತಮ್ಮ ನಟನೆ, ಸರಳ ಸ್ವಭಾವ ಮತ್ತು ಕುಟುಂಬ ಜೀವನದ ಮೂಲಕ ಅವರು ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರ್ತಕ್ಕಂಥವ್ರು. ಪ್ರಿಯಾಂಕಾ ಉಪೇಂದ್ರ ಅವರ ಮೂಲತಃ ಕೋಲ್ಕತ್ತಾ ಭಾಗದವರು. ಮೊದಲಿಗೆ ಅವರು ಬೆಂಗಾಲಿ ಮತ್ತು ಹಿಂದಿ ಸಿನಿಮಾಗಳಲ್ಲಿ ನಟಿಸಿದರು. ನಂತರ ಅವರು ಕನ್ನಡ ಸಿನಿಮಾಗಳಲ್ಲಿ ಬಂದರು. ಕನ್ನಡದಲ್ಲಿ ನಟಿಸಿದ ನಂತರ ಅವರ ಪ್ರತಿಭೆ ಎಲ್ಲರಿಗೂ ಗಮನ ಸೆಳೆಯಿತು ಅಂತಲೇ ಹೇಳ್ಬೋದು. ಕನ್ನಡದ ಖ್ಯಾತ ನಟ ಹಾಗೂ ನಿರ್ದೇಶಕ ಉಪೇಂದ್ರ ಅವರ ಜೊತೆ ಸಿನಿಮಾ ಕೆಲಸ ಮಾಡುವಾಗ ಇಬ್ಬರಿಗೂ ಸ್ನೇಹ ಬೆಳೆಯಿತು. ಆ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಮಾರ್ಪಟ್ಟಿತು. ತದನಂತರ ಇಬ್ಬರು 2003ರಲ್ಲಿ ಮದುವೆಯಾದರು. ಈ ಮದುವೆ ಸ್ಯಾಂಡಲ್ವುಡ್ನಲ್ಲಿ ಬಹಳ ವಿಶೇಷವಾದ ಜೋಡಿಯಾಗಿ ಗಮನ ಸೆಳೆಯಿತು. ಮದುವೆಯಾದ ನಂತರ ಪ್ರಿಯಾಂಕಾ ಉಪೇಂದ್ರ ಬೆಂಗಳೂರಿನಲ್ಲಿ ನೆಲೆಸಿದರು. ಇನ್ನು ಮಕ್ಕಳ ಬಗ್ಗೆ ಹೇಳೋದಾದರೆ ಈ ದಂಪತಿಗಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಆಯುಷ್ ಉಪೇಂದ್ರ ಮತ್ತು ಐಶ್ವರ್ಯ ಉಪೇಂದ್ರ ಅಂತೇಳಿ. ಮಕ್ಕಳ ಜೊತೆ ಅವರು ತುಂಬ ಸಂತೋಷವಾಗಿ ಕುಟುಂಬ ಜೀವನ ನಡೆಸುತ್ತಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಕುಟುಂಬವೇ ತುಂಬ ಮುಖ್ಯ. ಇನ್ನು ಸಿನಿಮಾ ಜೀವನ ಅನ್ನೋದಾದರೆ ಪ್ರಿಯಾಂಕಾ ಉಪೇಂದ್ರ ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ವಿಶೇಷವಾಗಿ ಅವರ ಅಭಿನಯ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿದೆ. ಮದುವೆಯಾದ ನಂತರ ಕೂಡ ಅವರು ಕೆಲವು ಸಿನಿಮಾಗಳಲ್ಲಿ ನಟಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ತುಂಬ ಸರಳ ಹಾಗೂ ಕುಟುಂಬವನ್ನು ಪ್ರೀತಿಸುವ ವ್ಯಕ್ತಿ. ಮನೆ, ಮಕ್ಕಳು, ಸಿನಿಮಾ ಈ ಮೂರು ಕೂಡ ಸಮತೋಲನವನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಿಯಾಂಕಾ ಉಪೇಂದ್ರ ಅಂದರೆ ಒಬ್ಬ ಉತ್ತಮ ನಟಿ ಮಾತ್ರವಲ್ಲ, ಒಳ್ಳೆಯ ಪತ್ನಿ ಮತ್ತು ಪ್ರೀತಿಯ ತಾಯಿ ಕೂಡ ಆಗಿದ್ದಾರೆ. ಅವರ ಜೀವನದಲ್ಲಿ ಕುಟುಂಬ ಮತ್ತು ಸಿನಿಮಾ ಎರಡರಕ್ಕೂ ಸಮಾನ ಮಹತ್ವ ಇದೆ. ಇನ್ನು ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಭವ್ಯವಾದ ಮನೆ ಸದಾಶಿವನಗರ ಪ್ರದೇಶದಲ್ಲಿದೆ. ಈ ಏರಿಯಾ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಹಾಗೂ ಶ್ರೀಮಂತ ನಿವಾಸ ಪ್ರದೇಶಗಳಲ್ಲಿ ಒಂದಾಗಿದೆ. ಸದಾಶಿವನಗರದಲ್ಲಿರುವ ಈ ಬಂಗಲೆ ಹೊರಗಿನಿಂದ ತುಂಬ ಅದ್ಧೂರಿಯಾಗಿ ಕಾಣುತ್ತೆ. ದೊಡ್ಡ ಗೇಟು, ವಿಶಾಲವಾದ ಕಾಂಪೌಂಡು ಮತ್ತು ಹಸಿರು ಗಿಡ ಮರಗಳ ನಡುವೆ ಮನೆ ನಿರ್ಮಾಣವಾಗಿದೆ. ಮನೆ ಮುಂದೆ ಕಾರುಗಳು ಪಾರ್ಕ್ ಮಾಡಲು ದೊಡ್ಡ ಜಾಗವಿದ್ದು ಬಂಗಲೆ ಸಂಪೂರ್ಣವಾಗಿ ಕ್ಲಾಸಿಕ್ ಮತ್ತು ಮಾಡರ್ನ್ ಸ್ಟೈಲಲ್ಲಿ ನಿರ್ಮಾಣವಾದ ವಿನ್ಯಾಸವನ್ನು ಹೊಂದಿದೆ. ಮನೆಯ ಒಳಗೆ ಹೋದರೆ ದೊಡ್ಡದಾದಂಥ ಲಿವಿಂಗ್ ರೂಮ್, ಸುಂದರವಾದ ಸೋಫಾ ಸೆಟ್, ಅಲಂಕಾರಿಕ ಲೈಟ್ಸ್ ಮತ್ತು ಗೋಡೆಗಳಲ್ಲಿ ಫ್ಯಾಮಿಲಿ ಫೋಟೋಗಳು ಕಾಣಿಸ್ತವೆ. ಎಲ್ಲರೂ ತುಂಬ ಕ್ಲೀನ್ ಆ್ಯಂಡ್ ರಿಚ್ ಲುಕ್ ಅಂತೇಳಿ ಕೊಡುತ್ತದೆ. ಇನ್ನು ಅಡುಗೆ ಮನೆ ಬಗ್ಗೆ ಹೇಳೋದಾದರೆ ಈ ಮನೆಯಲ್ಲಿರುವ ಕಿಚನ್ ಕೂಡ ತುಂಬ ವಿಶಾಲವಾಗಿದೆ. ದೊಡ್ಡ ಕಿಟಕಿಗಳು ಮತ್ತು ಗ್ಲಾಸ್ ವಿನ್ಯಾಸ ಇರೋದ್ರಿಂದ ನ್ಯಾಚುರಲ್ ಲೈಟ್ ಒಳಗೆ ಬರುತ್ತೆ. ಗ್ಲಾಸ್ ಹೌಸ್ ಥರ ಕಾಣುವ ಈ ಕಿಚನ್ ಮಾಡರ್ನ್ ಮಾಡ್ಯುಲರ್ ಸ್ಟೈಲಲ್ಲಿ ವಿನ್ಯಾಸಗೊಂಡಿದೆ. ಪ್ರಿಯಾಂಕಾ ಉಪೇಂದ್ರ ಅವರು ತಮ್ಮ ಕುಟುಂಬದ ಜೊತೆ ಇಲ್ಲಿ ಸುಖವಾಗಿ ಸಮಯ ಕಳೀತಾರೆ. ಹಬ್ಬಗಳು ಮತ್ತು ಪೂಜೆಗಳು, ಕುಟುಂಬ ಸಮಾರಂಭಗಳು ಹೀಗೆ ಮನೆಯಲ್ಲಿ ತುಂಬ ಸಂಭ್ರಮಗಳು ನಡೀತವೆ. ಒಟ್ಟಿನಲ್ಲಿ ಸದಾಶಿವನಗರದಲ್ಲಿರುವ ಪ್ರಿಯಾಂಕಾ ಉಪೇಂದ್ರ ಅವರ ಬಂಗಲೆ ಅಂದರೆ ಅದ್ಧೂರಿ ವಿನ್ಯಾಸ, ನೈಸರ್ಗಿಕ ಸೌಂದರ್ಯ ಮತ್ತು ಕುಟುಂಬದ ಸಂತೋಷ ಒಂದೇ ಜಾಗದಲ್ಲಿ ಕಾಣುವಂತಹ ಅದ್ಭುತ ಮನೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಹೊರಗಿನಿಂದ ಅಡುಗೆ ಮಾಡುತ್ತಿರುವ ಒಳಗಿನ ಭಾಗವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಲ್ಲ. ಅಂದರೆ ಹೊರಗಿನವರಿಗೆ ಬೆಳಕು ಮತ್ತು ಡಿಸೈನ್ ಕಾಣುತ್ತೆ, ಆದರೆ ಒಳಗಿನ ಕೆಲಸಗಳು ಸ್ಪಷ್ಟ ಕಾಣೋದಿಲ್ಲ. ಈ ರೀತಿ ವಿನ್ಯಾಸದಿಂದ ಕಿಚನ್ಗೆ ನ್ಯಾಚುರಲ್ ಲೈಟು, ಮಾಡರ್ನ್ ಗ್ಲಾಸ್ ಲುಕ್ಕು ಮತ್ತು ಪ್ರೈವಸಿ ಈ ಮೂರು ಕೂಡ ಒಂದೇ ಸಮಯದಲ್ಲಿ ಸಿಗುತ್ತೆ. ಒಟ್ಟಿನಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರ ಅಡುಗೆ ಮನೆ ಗ್ಲಾಸ್ ಹೌಸ್ ಥರ ನ್ಯಾಚುರಲ್ ಲೈಟ್ ತುಂಬಿರೋ ಥರ ವಿಶಾಲವಾದ ಮಾಡ್ಯುಲರ್ ವಿನ್ಯಾಸ ಹೊಂದಿರುವ ಸುಂದರವಾದ ಕಿಚನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರೈವಸಿ ಕಾಪಾಡುವ ರೀತಿಯಲ್ಲಿ ವಿನ್ಯಾಸ ಕೂಡ ಮಾಡಲಾಗಿದೆ. ಹೊರಗಿನ ಒಂದು ಪ್ರದೇಶದಲ್ಲಿ ಚಿಕ್ಕ ಪುಟ್ಟದಾದ ಒಂದು ಗಾರ್ಡನ್ನ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಸುಂದರವಾದ ಮತ್ತು ವಿಶಾಲವಾದ ವಿನ್ಯಾಸ ಹೊಂದಿರುವ ಸ್ಪೆಷಲ್ ಜಾಗ ಅಂತಲೂ ಹೇಳ್ಬೋದು. ಮೊದಲಿಗೆ ಕಿಚನ್ ತುಂಬ ವಿಸ್ತೀರ್ಣವಾಗಿದ್ದು ನ್ಯಾಚುರಲ್ ಲೈಟ್ ತುಂಬಿ ಹರಿಯುತ್ತೆ ವಿನ್ಯಾಸ ಮಾಡಲಾಗಿದೆ. ದೊಡ್ಡ ಕಿಟಕಿಗಳು ಮತ್ತು ಗ್ಲಾಸ್ ಪ್ಯಾನಲ್ಗಳು ಇರೋದರಿಂದ ಕಿಚನ್ ಒಳಗೆ ಹಗಲಿನ ಬೆಳಕು ಚೆನ್ನಾಗಿ ಬರುತ್ತೆ. ಇದರಿಂದ ಕಿಚನ್ ತುಂಬ ಫ್ರೆಶ್ ಆ್ಯಂಡ್ ನ್ಯಾಚುರಲ್ ಆಗಿ ಕಾಣುತ್ತೆ. ಈ ಕಿಚನ್ಗೆ ಒಂದು ವಿಶೇಷತೆ ಇದೆ, ಅದು ಗ್ಲಾಸ್ ಹೌಸ್ ಸ್ಟೈಲ್ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ. ಅಂದರೆ ಕಿಚನ್ ಹೊರಗಡೆ ಇದ್ದವರಿಗೆ ಗ್ಲಾಸ್ ಗೋಡೆಗಳ ಮೂಲಕ ಒಳಗಡೆ ಬೆಳಕು ಮತ್ತು ಅಲಂಕಾರ ಕಾಣುವಂತಿರುತ್ತದೆ. ಇದರಿಂದ ಮನೆ ತುಂಬ ಮಾಡರ್ನ್ ಲುಕ್ ಬರುತ್ತೆ. ಈಗಲೂ ಸಹ ಅತ್ತೆ, ಮಾವ ಮತ್ತು
ಸಂಬಂಧಿಕರ ಒಟ್ಟಿಗೆ ಜೀವನ ಮಾಡುವಂತಹ ಒಂದು ಅವಿಭಕ್ತ ಕುಟುಂಬ ಅಂತಲೇ ಹೇಳ್ಬೋದು. ಸೊ ತುಂಬ ಸುಂದರವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಸೊ ಒಂದೇ ರೀತಿಯ ಫ್ಯಾಮಿಲಿಯನ್ನು ನೋಡ್ಕೊಳ್ತಿರುವಂತಹ ಪ್ರಿಯಾಂಕಾ ಉಪೇಂದ್ರ ಅವರು ಯಾವುದೇ ರೀತಿಯ ಮನಸ್ತಾಪಗಳು ಇದುವರೆಗೆ ಬಂದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ತುಂಬ ಪ್ರೀತಿಯಿಂದ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಉಪೇಂದ್ರ ಅವ್ರಿಗೂ ಕೂಡ ಮಡದಿ ಅಂದರೆ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಸೊ ಯಾಕಂತ ಹೇಳಿದ್ರೆ ತುಂಬ ಇಷ್ಟಪಟ್ಟು ಮದುವೆ ಆಗಿರುವಂತಹ ಜೋಡಿ. ಸೊ ಸ್ಯಾಂಡಲ್ವುಡ್ಡಿನ ಸೂಪರ್ ಸ್ಟಾರ್ಗಳು ಅಂತಲೇ ಹೇಳ್ಬೋದು. ಹೇಗಿತ್ತು ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.